ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇಲ್ಲಿ ನೋಡ್ಬೋದು ರೀ, ನಾನೊಂದು ದೊಡ್ಡ ಸೈಜಿಂದ ಈರುಳ್ಳಿ ಮೀಡಿಯಮು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರೀ. ಇಲ್ಲಿ ಸ್ವಲ್ಪನೇ ಒಂದು 2.5 ಟೇಬಲ್ ಸ್ಪೂನ್ ಕಡಲೆಬೇಳೆ ರೀ, ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ರೀ. ಸ್ವಲ್ಪ ಶುಂಠಿ ಜಾಸ್ತಿ ತೊಗೊಂಡಿದ್ದೀನಿ ರೀ. ಬೆಳ್ಳುಳ್ಳಿ ಅಂದರೆ ಒಂದು 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಸಿ ಇದ್ದದ್ದು ಆಗುತ್ತೆ ರೀ, ಒಣಗಿದ್ನೂ ಆಗುತ್ತೆ ರೀ. ಇದರಲ್ಲಿ ಒಂದು ತುಂಬ ಒಳ್ಳೆಯ ಒಂದು ಚಟ್ನಿ ರೀ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಇಡ್ಲಿಗೆ, ಎಲ್ಲದಕ್ಕೂ ದೋಸೆಗೂ ಸಹ ಬರುತ್ತೆ ರೀ. ಹಾಗಾಗಿ ಈ ಒಂದು ಚಟ್ನಿಯನ್ನು, ಈರುಳ್ಳಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಾಗೆ ನೋಡಿರಿ, ನಾವಿಲ್ಲಿ ಇದಕ್ಕೆ ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಇದು ಈರುಳ್ಳಿ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ದು ಸ್ವಲ್ಪನೇ ಇಲ್ಲಿ ಹಾಫ್ ಫ್ರೈ ಆಗಿದೆ ರೀ ಈರುಳ್ಳಿ. ಈ ಟೈಮ್ನಲ್ಲೇ ನೋಡಿರಿ, ನಾವಿದಕ್ಕೆ ಕಡಲೆಬೇಳೆ ಮತ್ತು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಶುಂಠಿ ಇದರೊಳಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಶುಂಠಿ ಮುಂಚೆನೇ ಹಾಕಿ ಇದರೊಟ್ಟಿಗೆ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ. ತುಂಬ ಟೇಸ್ಟ್ ಆಗಿರುತ್ತೆ. ಒಂದೊಂದು ಸರ್ತಿ ನಾವು ಸಾಂಬಾರು ಮತ್ತು ಮನೆಗೆ ಪಲ್ಯ ಅದು ಮಾಡಲಿಲ್ಲ ಅಂದ್ರೂ ಇದು ಒಂದು ಚಟ್ನಿ ಇದ್ದರೆ ಸಾಕ್ರಿ, ಎಲ್ಲದಕ್ಕೂ ಬರುತ್ತೆ. ಇವಾಗ ಇದು ಸ್ವಲ್ಪ ನಮ್ಮದು ಈರುಳ್ಳಿ ಮತ್ತು ಶುಂಠಿ, ಕಡಲೆಬೇಳೆ ಎಲ್ಲವನ್ನು ಸ್ವಲ್ಪ ಫ್ರೈ ಆಗಿದೆ ರೀ. ಇದಕ್ಕೆ ನೋಡಿರಿ, ನಾನು ಮೀಡಿಯಮ್ ಸೈಜಿಂದು ಒಂದು 2 ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಅಂದರೆ ಇದ್ರ ಜೊತೆಗೆ ಇದನ್ನು ಸಹ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ದು ಇದನ್ನು ಸ್ವಲ್ಪನೇ ಹಾಫ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿರಿ, ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರೀ. ಉಪ್ಪನ್ನು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ನೋಡಿರಿ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ಇದು ಜ್ಯೂಸಿ ಥರ ಬಿಡ್ತಾ ಇದೆ ನಮ್ಮದು, ಅಂದರೆ ಟೊಮೆಟೊ ಕರಗ್ತಾ ಇದೆ ರೀ. ನಾವು ಉಪ್ಪು ಹಾಕಿದ್ಮೇಲೆ ಇದಕ್ಕೇ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ಳೋಣ ರೀ. ಅರಿಶಿನ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಇವಾಗ ಇಲ್ಲಿ ನೋಡ್ಬೋದು ರೀ, ನಾವೊಂದು 6 ಇಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ರೀ. ಇವನ್ನ ಈ ಥರನೇ ತುಂಡು ಮಾಡಿಬಿಟ್ಟು ಹಾಕ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇಷ್ಟೆಲ್ಲ ಮೆಣಸಿನ್ಕಾಯಿ ನಾವು ಇದನ್ನು ಹಾಕೋತಾ ಇದ್ದೀನಿ ರೀ. ಇದು ನಾವು ಮೆಣಸಿನ್ಕಾಯಿ ಹಾಕಿದೆ ನೋಡಿರಿ. ಮೆಣಸಿನ್ಕಾಯಿ ಹಾಕಿಬಿಟ್ಟು ಇದರೊಟ್ಟಿಗೆ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದರೊಟ್ಟಿಗೆ. ನಮ್ಮ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನೋಡ್ಬೋದು ಸ್ವಲ್ಪ ನಮ್ಮ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿರಿ, ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ಎಸಳು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರೀ. ಇವನ್ನು ಹಾಕಿಬಿಟ್ಟು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. 1 ನಿಮಿಷಗಳ ಕಾಲ ಬಿಸಿ ಮಾಡಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಬಿಸಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ನಾವು ಇದೇ ತಟ್ಟೆಗೆ ಹಾಕಿ ಆರಿಸೋಣ ರೀ. ಅಂದ್ರೆ ಸ್ವಲ್ಪ ಇದು ತುಂಬ ಬಿಸಿ ಇರ್ತದೆ ನೋಡಿರಿ. ಸ್ವಲ್ಪನೇ ಈ ಥರ ಹಾಕ್ಕೊಂಡ್ಬಿಟ್ಟು ಆರಿಸ್ಕೊಂಡು ಮಿಕ್ಸಿಗೆ ಹಾಕೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಇದು ಆರಿದೆ ರೀ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ರೀ. ಇಲ್ಲಿ ನಾನು ಮಿಕ್ಸಿ ಜಾರನ್ನು ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಹಾಕ್ಕೋತೀನಿ ರೀ. ಇದು ನಾನು ನೀರು ಹಾಕ್ಲಾರ್ದೇ ಹಾಗೇ ರುಬ್ತಾ ಇದ್ದೀನಿ ರೀ. ಇದು 1 ವಾರ ಇಟ್ಟರೂ ಹಾಳಾಗಲ್ಲ. ಇವಾಗ ನೋಡ್ಬೋದು ರೀ, ನಮ್ಮದು ಇಲ್ಲಿ ರೆಡಿ ಆಗಿದೆ. ಅಂದರೆ ಇದು ನೀರು ಹಾಕ್ಲಾರ್ದೇ ಮಾಡಿದ್ರಿ, ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿ ಅನ್ನಕ್ಕೆ ಮತ್ತು ಸಾರಿಗೆ. ನೋಡ್ಬೋದು ರೀ, ಈ ಥರನೇ ನಾನು ಮಾಡ್ಕೊಂಡಿದ್ದೇನೆ. ನಿಮಗೆ ಸ್ವಲ್ಪ ತೆಳು ಬೇಕಿದ್ದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಇವತ್ತು ನಾನಿಲ್ಲಿ ದೋಸೆಯನ್ನು ಹಾಕಿದ್ದೇನೆ ನೋಡಿರಿ. ಈ ಒಂದು ದೋಸೆ ಮ್ಯಾಗ ನೋಡಿರಿ ನೀವು ಮಸಾಲೆ ದೋಸೆ ಮಾಡ್ತೀರಿ ನೋಡಿರಿ, ಅದೇ ಥರನೇ ಇಲ್ಲಿ ನೀವು ಹಾಕಿ ಈ ಥರ ಮಾಡಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ. ಈ ಥರ ನಾವು ಯಾವಾಗಲೂ ಒಂದೇ ಥರದ್ದೇ ಮಾಡಿ ಬೇಜಾರಾದಾಗ ನೋಡಿರಿ, ಈ ಥರನೇ ನಾವು ಹಾಕಬೇಕು. ನೋಡಿರಿ, ನಮ್ಮದು ಇದು ಸೇಮ್ ಮಸಾಲೆ ದೋಸೆ ಥರನೇ ಇರ್ತದೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ, ಅಂದರೆ ಇದು ನಮಗೆ ದೋಸೆ ತುಂಬ ಟೇಸ್ಟಾಗಿರುತ್ತೆ. ಈ ಥರನೇ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ರೀ. ನೋಡ್ಬೋದು, ನಮ್ಮದು ಈ ಥರ ದೋಸೆ ಮಾಡಿ ನಾನಿದು ಹಾಕಿಕೊಟ್ಟಿನಿ ರೀ. ಮಕ್ಕಳಿಗೆ ಬಾಕ್ಸಿಗೆ ಅದು ಹಾಕಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ದೋಸೆ ಒಟ್ಟಿಗೆ ಇದನ್ನು ನಾನು ಸರ್ವ್ ಮಾಡಿದ್ದೇನೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.